ನೋಡಿ ಅಮ್ಮ ಅಲ್ಲಿ ಪೂಜೆ ಮಾಡ್ತಾರೆ. ನೋಡಿ ಬಂದ ನೋಡಿ ಅಲ್ಲಿ ಬಾಹುಬಲಿ ಪೂಜೆ ಮಾಡ್ತಾನೆ. ನೋಡಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ. ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ ಕೋಟಿ ಹೇಳಿ. ಇದು ಇಲ್ರಿ. ಓಕೆ ಸ್ನೇಹಿತರೆ, ನೋಡಿ ಇವತ್ತು ಕನ್ಯೆ ಪೂಜೆ ಅಲ್ವಾ, ಹೀಗಾಗಿ ಎಲ್ಲ ಮಷಿನ್ಗಳ ಪೂಜೆ ಮನೆಯಲ್ಲಿ ಏನು ಮೋಟ್ರಾಯಿತು ಮಷಿನ್ ಆಯಿತು ಏನೇನು ಇರ್ತಾವೋ ಎಲ್ಲ ಮಷಿನ್ಗಳು ಪೂಜೆ ಮಾಡೋದಿರ್ತೈತಿ. ಹೀಗಾಗಿ 2 ಮಷಿನ್ಗಳ ಪೂಜೆ ಮಾಡಿದೆ. ಒಂದು ಪಿಕೋ ಮಷಿನ್ ಐತಿ, ಒಂದು ಬಟ್ಟೆ ಹೊಲಿಯೋ ಮಷಿನ್ ಐತಿ. ಹೀಗಾಗಿ ಮೊದಲೆಲ್ಲ ಚಂದ ಪೂಜೆ ಮಾಡಿದ್ವಿ. ವಿಡಿಯೋ ಆನ್ ಆಗೈತೆ ಅಂತ ನನ್ನ ಮಗ ತಿಳ್ಕೊಂಬಿಟ್ಟಾನ. ಅದು ವಿಡಿಯೋ ಕ್ಲಿಕ್ ಮಾಡೇ ಇಲ್ಲ, ಸುಮ್ಮನೆ ಹಿಡ್ಕೊಂಡು ನಿಂತಾನೆ. ಎಷ್ಟು ಬೇಜಾರಾಯಿತು. ಎಷ್ಟೆಲ್ಲ ಮಂಗಳಾರತಿ ಹಾಡು ಹೇಳಿದೆವು. ಅದರಲ್ಲಿ ನಮ್ಮ ಮಂಗಳಾರತಿ ಪದ ಕಲ್ತಾನೆ ನೋಡ್ರಿ. ನನಗೆ ಗೊತ್ತೇ ಇರಲಿಲ್ಲ. ಅವ್ನು ಹಾಡು ಹೇಳಬೇಕಾದ್ರೆ ಗೊತ್ತಾಯಿತು. ಮಂಗಳಾರತಿ ಪದ ಕಲ್ತಿ ಚಲೋ ಆಯ್ತು ಬಿಡಪ್ಪ ಅಂತ ಅಂದ್ಕೊಂಡೆ. ನಾನು ವಚನಗಳು ಹೇಳಿದರು, ಮಂಗಳಾರತಿ ಹಾಡು ಹೇಳಿದರು. ಚಂದ ಆಯ್ತು. ಪೂಜೆ ಎಲ್ಲ ಚಂದ ಮಾಡಿ ಕುಂಬಳಕಾಯಿ ಹೊಡೆದೆವು, ಕರ್ಪೂರ ಅದೆಲ್ಲ ಬೆಳಗಿ ಚಂದ ಇತ್ತು. ಅದು ವಿಡಿಯೋನೇ ಕ್ಲಿಕ್ ಆಗಿಲ್ಲ. ಅದು ಒಂದು ಸ್ವಲ್ಪ ತೊಗೊಂಡಿದ್ದ ವಿಡಿಯೋ. ಓಕೆ ಸ್ನೇಹಿತರೆ, ಎಲ್ಲ ಪೂಜೆ ಅಂತೂ ಆಯಿತು. ಪೂಜೆ ಮಾಡಿದೆವು. ಇವತ್ತಂತೂ ಸ್ವಲ್ಪ ಕೈ ಪುರ್ಸತ್ತಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ವಿಡಿಯೋ ನೋಡಿ. ಓಕೆ, ಇವತ್ತು ಸ್ವಲ್ಪ ಕೈಗೆ ಬಿಡು ಇದ್ದಿದ್ದಿಲ್ಲ. ಫುಲ್ ಎಲ್ಲ ಕೆಲಸ ಆಯಿತು. ಹೀಗಾಗಿ ಎಲ್ಲ ಪೂಜೆ ಮುಗೀತು. ಎಲ್ಲ ಕಡೆ ಮಕ್ಕಳು ಪೂಜೆ ಮಾಡಿದ್ರು. ಇವಾಗ ಮೇನ್ ಪೂಜೆ ಮಷಿನ್ ಪೂಜೆ ಆಯಿತು. ಯಾಕಂದರೆ ಇವತ್ತು ಆಯುಧ ಪೂಜೆ ಅಲ್ವಾ. ಬೆಳಗ್ಗೆ ಅಲ್ವ ಅಷ್ಟೇ. ಯಾಕಂದ್ರೆ ಬೆಳಗ್ಗೆ ಬಟ್ಟೆ ಹೊಲಿಯೋದು ಜಾಸ್ತಿ ಇತ್ತು. ನಾನು ಅಜ್ಜಿ ತಾತ ನೋಡಿ ಸುಮ್ಕೂಡ ಮಾತಾಡ್ಬೇಡ. ಇವತ್ತು ಬಟ್ಟೆ ಹೊಲಿಯೋದು ಜಾಸ್ತಿ ಇತ್ತು. ಇವತ್ತು ಸಂಜೆ ಅಷ್ಟಿಗೆ ಎಲ್ಲ ಹೊಲಿದು ಕೊಡಬೇಕಾಗಿತ್ತು. ಬೆಳಗ್ಗೆ ಪೂಜೆ ಮಾಡಲಿಲ್ಲ. ಅದಕ್ಕೆ ಎಲ್ಲ ಅಷ್ಟು ಮುಗಿಸ್ಬಿಟ್ಟು ಇವಾಗಷ್ಟೇ ಪೂಜೆ ಮಾಡಿದೆ. ಆಮೇಲೆ ಕಾರು ಬೈಕು ಇವೆರಡು ಉಳ್ದವು. ಇವೆರಡಕ್ಕೂ ಪೂಜೆ ಮಾಡ್ತಾರೆ. ಯಜಮಾನ್ರು ಬಂದೊಳಕ್ಕೆ ಸೇರ್ಬಿಟ್ಟು ಪೂಜೆ ಮಾಡ್ತಾರೆ. ಓಕೆ, ಸಿಗೋಣ್ರಿ. ಮತ್ತು ಅವ್ರು ಪೂಜೆ ಮಾಡ್ಬೇಕಾದ್ರೆ ಕಾರ್ ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀನಿ ಅಂತ. ಓಕೆ ಸ್ನೇಹಿತರೆ, ಇವಾಗ ನೋಡಿರಿ, ಇಬ್ಬರು ಮಕ್ಕಳಿಗೆ ಪೂಜೆ ಮಾಡೋಕ್ಕೆ ಹಚ್ಚಿದ್ವಿ. ಬೈಕು ಮತ್ತು ಕಾರು ಪೂಜೆ ಮಾಡ್ತಾಯಿದ್ದಾರೆ. ಒಬ್ರು ಇವತ್ತಿ ಹಚ್ಚೋದು, ಒಬ್ರು ಕುಂಕುಮ ಹಚ್ಚೋದು, ಒಬ್ಬರು ಮಂಗಳಾರತಿ ಮಾಡೋದು ಎಲ್ಲ ಚೆಂದಾಗ ಮಾಡಿದರು. ಮಕ್ಕಳಿಂದನೇ ನೋಡ್ರಿ ಎಲ್ಲನೂ. ಇವಾಗ ಮಕ್ಕಳಿಗೆ ಹಚ್ಚಿಬಿಡ್ತೀವಿ ಎಲ್ಲ ಪೂಜೆ ಮಾಡೋದಕ್ಕೆ. ಅವರೇ ಪೂಜೆ ಮಾಡ್ತಾಯಿದ್ದಾರೆ. ದೊಡ್ಡವನು ಇವತ್ತೇ ಹಚ್ತಾ ಇದ್ದಾನೆ, ಸಣ್ಣವನು ಕುಂಕುಮ ಹಚ್ತಾ ಇದ್ದಾನೆ. ಒಬ್ರಿಗೊಬ್ರು ಅವ್ರಿಗೆ ಖುಷಿ ನೋಡ್ರಿ. ಇದು ದಸರಾ ಆಮೇಲೆ ದೀಪಾವಳಿ ಇವೆರಡರಲ್ಲಿ ಅವ್ರಿಗೆ ಭಾಳ ಖುಷಿ ಇರ್ತೈತಿ. ಅವ್ರಿಗೆ ಪೂಜೆ ಮಾಡೋದಕ್ಕೆ, ಈಗ ಪೂಜೆ ಮಾಡೋದಕ್ಕೆ ಬನ್ನಿ ಕೊಡೋದಕ್ಕೆ ಖುಷಿ ಇರ್ತೈತಿ. ನೆಕ್ಸ್ಟ್ ಈ ದೀಪಾವಳಿ ಬಂತಲ್ರಿ. ದೀಪಾವಳಿ ಏನೈತಿ, ಪಟಾಕ್ಷಿ ಆರಿಸ್ಬೇಕು, ಸುರ್ಸುರು ಪತ್ತಿ ಆರಿಸ್ಬೇಕು, ಆಮೇಲೆ ಕುಡಿಕೆ ಹಚ್ಬೇಕು. ಆ ಖುಷಿ ಒಳಗೆ ಪೂಜೆ ಮಾಡ್ತಾರೆ ಆ ಟೈಮಲ್ಲಿ. ಹಿಂಗೆ ಅಲ್ರಿ, ಅವ್ರ ಖುಷಿನೇ ನಮ್ಮ ಖುಷಿ. ಅವ್ರು ಖುಷಿಯಾಗಿದ್ರೆ ಅದ್ರ ಡಬಲ್ ಖುಷಿ ಪಡೋರು ನಾವು. ಓಕೆ, ಪೂಜೆ ಮಾಡ್ಕೊತ
ನಡೆದೈತೆ ನೋಡ್ರಿ ಮುಂದೆ ಕಂಡೆ ಪೂಜೆ. ಸಾರಿ ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತೈತಿ. ಯಾಕಪ್ಪ ಅಂತಂದ್ರೆ ನಿನ್ನೆ ಎಡಿಟ್ ಮಾಡಿ ಹಾಕ್ಬೇಕಂತ ಅಂದ್ಕೊಂಡೆ. ನಿನ್ನೆ ಒಂದು ಕಡೆ ಬೇರೆ ಕಡೆ ಊರಿಗೆ ಹೋಗಿದ್ವಿ, ಹೀಗಾಗಿ ಫೋನ್ ನೋಡೋದೇ ಆಗಿಲ್ಲ. ಎಲ್ಲಾದರೂ ಊರಿಗೆ ಹೋದ್ರೆ ಫೋನ್ ಕೈಯಾಗಿ ಹಿಡಿಯೋದೇ ಆಗಂಗಿಲ್ಲ ರೀ. ಬರೀ ಹಲೋ ಹಾಯ್ ಬಾಯ್ ಅನ್ನೋದಕ್ಕಷ್ಟೇ ಯೂಸ್ ಮಾಡ್ಬೇಕಾಗತ್ತೆ. ಹೀಗಾಗಿ ನಿನ್ನೆ ಟೈಮ್ ಸಿಗಲಿಲ್ಲ ನನಗೆ. ಹೋಗಿ ಬಂದು ಸುಸ್ತಾಗಿ ಮನ್ಕೊಂಡೆ ಬರೋದು ರಾತ್ರಿಗೆ ಬಂದೆವು. ಎಲ್ಲಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೊಂದು ವಿಡಿಯೋನ ಮಾಡಿಲ್ಲ, ಅಷ್ಟೇ ಅಲ್ಲೇ ಸ್ವಲ್ಪ ವಿಡಿಯೋ ತೊಗೊಂಡಿದ್ನಲ್ಲ, ಅದು ಎಲ್ಲಿ ಅಂತ ಅನ್ನೋದು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಅಂತ. ಇವತ್ತು ಇದು 2 ದಿನದ್ದಾಗಿರ್ತೈತೆ ನೋಡಿರಿ. ಇದು ಕಂಡೆ ಪೂಜೆ ದಿನ ಪೂಜೆ ಮಾಡಿದ್ದು, ಆಮೇಲೆ ಹಬ್ಬದ ದಿನ ಸುಸ್ತಾಗಿ ನನಗೆ ಹುಷಾರು ತಪ್ಪಿಬಿಡ್ತು ಸ್ನೇಹಿತರೆ. ಹೀಗಾಗಿ ಅವತ್ತಿನ ದಿನ ವಿಡಿಯೋ ತೊಗೊಳೋದಾಗಿಲ್ಲ. ಮುಂಚೆ ಅಂದ್ಕೊಂಡಿದ್ದೆ ಬನ್ನಿ ಕೊಡೋದು ತೊಳೋದು, ಸಿಕ್ಕಾಪಟ್ಟೆ ಜನ ಬರ್ತಾರೆ ನಮ್ಮ ಮನೆಗೆ ಬನ್ನಿ ಕೊಡೋದಕ್ಕಂತೇಳಿ, ಎಲ್ಲರದ್ದು ವಿಡಿಯೋ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಸುಸ್ತಾಗಿ ಫುಲ್ಲು, ಯಾಕಂದ್ರೆ ಆ ಕಡೆ ಬಟ್ಟೆ ಹೊಲಿಯೋದು, ಈ ಕಡೆ ಅಡುಗೆ ಮಾಡೋದು ಎಲ್ಲ ಮಿಕ್ಕಿಬಿಟ್ಟಿತ್ತು ನನಗೆ. ಮಿಕ್ಕಿಬಿಟ್ಟು ನನಗೆ ಫುಲ್ಲು ಸುಸ್ತಾಗಿ ಬಿದ್ದೋಗ್ಬಿಡ್ತೀನಿ. ಈಗ ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ. ಹಿಂಗಾಗಿ ಯಾವ ವಿಡಿಯೋನೂ ತೊಗೊಳಕ್ಕೆ ಹೋಗಲಿಲ್ಲ. ಅಷ್ಟೇ, ಎಷ್ಟು ವಿಡಿಯೋ ತೊಗೊಂಡು ಅಷ್ಟೇ ಹಾಕಿರ್ತೀನಿ. ಇವತ್ತಿಂದು ಕಂಡೆ ಪೂಜೆದು ವಿಡಿಯೋ ಆದರೆ ನೆಕ್ಸ್ಟ್ ಏನೈತಿ ಹಬ್ಬದ ದಿನದ್ದು ವಿಡಿಯೋ ಆಗಿರ್ತೈತಿ. 2 ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಕೊಡ್ರಿ. ತೊಗೊಂಬೋಗು. ಗಾಡಿಗೆ ಇಡ್ತೀನಿ. ತಿಳ್ಕೊಲ್ಲ, ನಮಸ್ಕಾರ ಮಾಡ್ತೀನಿ. ಮಾಡೀನಿ. ನೋಡಿ ಸ್ನೇಹಿತರೆ, ಊಟ ಮಾಡಿಸ್ತಾರೆ. ಊಟ ಬಡಿಸ್ತಾರೆ ನೋಡಿ. ಬಾಹುಬಲಿ ನಿಂತವನಲ್ಲಿ ಇನ್ನು ಹೆಸರು ಬಾಹುಬಲಿ. ನನಗೆ ಇದು ಬೇಡ್ರಿ, ಇದ್ರದ್ದು ಹಚ್ಚ್ರಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ರಸ ಹಚ್ಚ್ರಿ, ಒಳ್ಳೆ ಬೇಡ. ಎಲ್ಲ ಆಯ್ತು. ಬನ್ನಿ ಮುಂದೆ ಶಾವಿಗೆ ಪಾಯಸ, ಉಪ್ಪಿನಕಾಯಿ, ಅಲ್ಲಿ ಮೊಸರು ತಾನು ಬಲ್ಯಕ್ಕೆ ಇಟ್ಕೊಳ್ಳೋಣ. ಬೇಳೆ ಸಾಂಬಾರು ಐತಿ, ಬೆಳಗ್ಗೆ ಮಾಡಿದ್ದು ನೋಡ್ರಿ. ಮೊಸರು ಐತಿ. ಇದು ನಮ್ಮ ಕಡೆ ಮೇಕೆಕಾಯಿ ಪಲ್ಯ. ಯಾರ ಅಣ್ಣನ ಉಪ್ಪಿನಕಾಯಿ, ಪಾಯಸ, ರೊಟ್ಟಿನೂ ಅದಾವೆ ನೋಡ್ರಿ. ಮೆತ್ತಗೆ ರೊಟ್ಟಿ ಅದಾವೆ. ರೊಟ್ಟಿ ಪಲ್ಯ ನೋಡ್ಬೋದು. ಇಲ್ಲಿ ಬಂದ್ರೆ ಅನ್ನ ಸಾಂಬಾರು ಒಂದು ಮಾಡೋದಾಗಿಲ್ಲ. ಕೆಲಸ ಸಿಕ್ಕಾಪಟ್ಟೆ ಆಯಿತು. ಹೀಗಾಗಿ ಇದ್ದಷ್ಟು ಮ್ಯಾಗ ಊಟ ಮಾಡಿದ್ರೆ ಆಯ್ತು ಅಂತೇಳಿ ನೆವದಕ್ಕೆ ಪಾಯಸ ಮತ್ತು ಅನ್ನ 2 ಮಾಡಿದ್ನಲ್ಲ. ಹೀಗಾಗಿ ಈಗ ಇಷ್ಟು ಊಟ ಮಾಡಿ ಗಪ್ಪನೆ ಮಕ್ಕೊಂಬಿಡ್ಬೇಕು ನೋಡ್ರಿ. ಇವಾಗ ನೆಲ ಯಾವಾಗ ಸಿಕ್ಕೈತೆ ನಂಗಾಗೈತಿ. ಮಾಡಿರಿ ಊಟ. ನೋಡ್ರಿ, ಬ್ಯಾಳಿ ಹೆಸರು ಮಾಡಕತ್ತಾರ. ಬ್ಯಾಳೆಗೆ ಹಾಕ್ಬೇಕು. ಅದಕ್ಕೆ ಇವೆಲ್ಲ ಮನ್ಯಾಗ ಮಾಡಿ ಬ್ಯಾಳೆ ಇರ್ತಾವಲ್ಲ, ಸಿಪ್ಪಿ ಇರ್ತಾವೆ. ಸ್ವಲ್ಪ ಕೇರಿ
ಸ್ವಚ್ಛ ಮಾಡ್ಕೊಂಡು ಹಾಕಬೇಕು ಅಂತ ಹೇಳಿ ಕುಂತೀನಿ ನೋಡ್ರಿ. ಟ್ಯಾಕ್ಟರ್ ಸೌಂಡ್. ಟೀ ಕುಡಿಬೇಕು, ಟೀ ಮಾಡಬೇಕು ನೋಡಿ. ಅಲ್ಲಿ ಬ್ಯಾದೆ ಕುಡಿಯಕ್ಕೆ ನೀರು ಇಟ್ಟವ್ರೆ, ಬ್ಯಾಳೆ ಕುದಿಯಕ್ಕೆ ನೀರು ಇಟ್ಟವ್ರೆ, ಸುಡ್ಡು ನೀರು, ಗರಂ ಗರಂ. ಮನ್ಯಾಗ ಮಾಡಿರುವಂಥ ಬ್ಯಾಳೆ ನೋಡ್ರಿ, ಯಾವ ಪಾಲಿಶ್ ಬ್ಯಾಳೆ ಅಲ್ಲ, ಮನ್ಯಾಗೆ ಕಡ್ಲಿ ಬೇಳೆ ಮಾಡಿದ್ವಲ್ಲ ಆ ಬ್ಯಾಳೆ ಹಾಕೋ. ಪಾಲಿಶ್ ಬೇಳೆಗಿಂತ ಇದರದ್ದು ರುಚಿ ಇರುತ್ತೆ, ಪಾಲಿಶ್ ಬೇಳೆ ರುಚಿ ಇರಲ್ಲ. ಎಲ್ಲ ಸುಡ್ಗಾಡು ಕೆಮಿಕಲ್ ಹಾಕಿ ಪಾಲಿಶ್ ಮಾಡಿರ್ತಾರೆ, ಅದರೊಳಗಿರುವಂಥ ಸತ್ತು ಎಲ್ಲ ಹೋಗಿಬಿಟ್ಟಿರ್ತೈತಿ, ಸತ್ತು ಹೋಗ್ಬಿಟ್ಟಿರ್ತೈತಿ. ಇದು ಪಾಲಿಶ್ ಬೇಳೆ ಅಲ್ಲ, ಇದು ಮಾಡ್ತೀವಿ ತೋರಿಸಿ ಬೇಳೆ. ನೋಡಿ, ಅಷ್ಟಕ್ಕೆ ಪೂಜೆ ಮಾಡಿದ್ದಾರೆ ಅಮ್ಮ. ಬೆಳಗ್ಗೆನೇ 5 ಗಂಟೆಗೆ ಎದ್ದು ಮಾಡಿದ್ದಾರೆ ನೋಡಿ. ನಿಮ್ಗೆ ಹೆಂಗಾಗಿತ್ತಂದರೆ ಚಂದ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ನಿನ್ನೆ ಕಾರ್ ಪೂಜೆ ಮಾಡಿದ್ವಿ ನೋಡಿ. ನಿನ್ನೆ ಮಸಿನ್ ಪೂಜೆ ಮಾಡಿದ್ವಿ. ಹಂಗೆ ದೃಷ್ಟಿ ತೆಗೆದವ್ರೆ ಅಮ್ಮ. ಇಲ್ಲಿ ಮಿಷನ್ ದೃಷ್ಟಿ ತೆಗೆದವ್ರೆ. ನಿನ್ನೆ ಕುಂಬಳಕಾಯಿ ಹೊಡೆದ್ವಿ. ಇದು ನಿನ್ನೆ ತೊಟ್ಲುಗಾಯಿ ಹೊಡೆದೈತೆ ನೋಡಿ. ಮಿಷನ್ ಹೆಂಗೈತೆ ನೋಡಿ, ಚಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ರಿ. ಫೋನ್ ನೋಡ್ಕೊತ ಕುತ್ತನ್ರಿ ಫೋನ್. ಓಕೆ ಸ್ನೇಹಿತರೆ, ಇವತ್ತು ಹಬ್ಬ ಅಲ್ವಾ, ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದಿರಿ? ನಾವು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ನೋಡ್ರಿ, ಕರಿಗಟ್ಟು ಮಾಡಿದ್ದೀನಿ, ಬ್ಯಾಳಿಗೆ ಹಾಕೀನಿ. ಬೆಳಗ್ಗೆ ಎದ್ದು ಬ್ಯಾಳಿಗೆ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಕರಿಗಟ್ಟು ಮಾಡಿದ್ದೀನಿ. ಆಮೇಲೆ ಒಂದು 2-3 ಚಪಾತಿ ಅದಾವು. ಆಮೇಲೆ ಸ್ವಲ್ಪ ನೈವೇದ್ಯ ಪುರ್ತಕ್ಕಷ್ಟೇ ಅನ್ನ ಮಾಡಿ, ಯಾಕಂದ್ರೆ ಅನ್ನ ಐತಿ. ಇಲ್ಲಿ ನೋಡಿರಿ ಉದ್ರಬೇಳೆ ಪಲ್ಯ, ಆಮೇಲೆ ಸಾಂಬಾರು ನೋಡಿರಿ, ಕಟ್ಟಿನ ಸಾಂಬಾರು, ಆಮೇಲೆ ಇಲ್ಲಿ ಬಂದರೆ ಉಪ್ಪಿನಕಾಯಿ ಇದೆ, ಕುರುಡಿಗೆ ಇದೆ. ಇಷ್ಟ ಐತಿ. ಇವಾಗ ಊಟ ಮಾಡ್ಬೇಕ್ರೆ ಟೈಮ್ ಬಂದು ಭಾಳ ಆಗೈತಿ. ತಿನ್ನಕ್ಕೆ ನಿಂತ ನೋಡ್ರಿ ಕಪ್ರು. ಬರ್ರಿ ಬರ್ರಿ ತಿನ್ನೋಣ. ಚಿಪ್ಸು ಈಗ ಹತ್ತಗೋ. ಹೋಗಿ ಊಟ ಮಾಡಲ್ಲ, ಟೈಮ್ ಆಗಿಲ್ಲ, ಹಸು ಆಗ್ಯದ ಇಲ್ಲ? ಉಣ್ಬರ್ರಿ ಮತ್ತೆ. ಅಲ್ಲಿ ಇದು ತೋರಿಸ್ಕಮ್ಮ ಪೂಜೆ, ಹಿರಿಯರಿಗೆ ಬಟ್ಟೆ ಏರ್ಸಿವ್ರಿ. ಓಕೆ ಸ್ನೇಹಿತರೆ, ನೋಡಿರಿ ಇಷ್ಟಿತ್ತು ವಿಡಿಯೋ. ಹಾಗೆ ಆಯಿ ಮುತ್ತೆಗೂ ಬಟ್ಟೆ ಏರ್ಸಿದ್ದೀವಿ. ಇಬ್ಬರು ತಾಯಿ ಮಗ ಆಗಬೇಕು. ಬಟ್ಟೆ ಏರ್ಸೋ ಹೊತ್ನಾಗ ಯಾಕೋ ಗೊತ್ತಿಲ್ದಂಗೆ ಕಣ್ಣ ನೀರು ಬಂತು ನನಗೆ. ಮತ್ತು ನನ್ನ ಮಗನೂ ಹೇಳ್ತಿದ್ದ, ಹೌದು ಮಮ್ಮಿ ನನಗೂ ಕಣ್ಣ ನೀರು ಬಂತು ಅಂತ ಹೇಗೆ ಅಂದ್ಬಿಟ್ಟು. ಇದೇ ನೋಡಿರಿ ಅವ್ರ ಪ್ರೀತಿ, ನಮ್ಮ ಹಿಂದೆ ಅವ್ರು ಅದಾರ. ಅವ್ರ ಆಶೀರ್ವಾದ ಯಾವಾಗಲೂ ನಾವು ಬೇಕು. ಹಿರಿಯರು ಯಾವಾಗಲೂ ಬೆನ್ನಿಂದ ಇರಬೇಕು. ಹೀಗಾಗಿ ಅದರ್ರಿ, ಅವ್ರು ನಮ್ಮ ಹಿಂದೆ ಅದಾರ, ಅವ್ರ ಆಶೀರ್ವಾದ ಐತಿ. ಹಾಗೆ ಹೆತ್ತ ಅಪ್ಪ ಅಮ್ಮನ ಆಶೀರ್ವಾದ ಕೂಡ ಇರ್ತೈತಿ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.